ವೆಲ್ಕಮ್ ಟು ಫುಡ್ ಅಡ್ಡಾ. ನಾನು ನಿಮ್ಮ ಕಾಟಾರೂಳ್. ನಾನು ಇವತ್ತು ಆಕ್ಚುಲಿ ಉತ್ತರ ಕರ್ನಾಟಕ ಊಟ ಮಾಡೋಣ ಅಂತ ಬಂದಿದ್ದೀನಿ. ಸೊ ಎಷ್ಟೋ ಜನ ಕಮೆಂಟಲ್ಲಿ ಹಾಕಿದ್ದೀರಾ, ಬನ್ನಿ ಯಾವಾಗಲಾರು ನಾರ್ತ್ ಸೈಡ್ ಬನ್ನಿ ಟೇಸ್ಟ್ ಮಾಡಿ ನಮ್ಮ ಉತ್ತರ ಕರ್ನಾಟಕ ಫುಡ್ ಹೇಗಿದೆ ಅಂತ. ಬಟ್ ಬರೋಕ್ಕಾಗದಿರೋ ಕಾರಣಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಿ. ಸೊ ಟೈಮ್ ಬಿಡು ಮಾಡ್ಕೊಂಡು. ಬಟ್ ಬೆಂಗಳೂರಲ್ಲಿರೋ ಒಂದು ಜಾಗದಲ್ಲಿ ಅದು ಎಲ್ಲ ಕಡೆ ಹೇಳಿದ್ರೆ ಅಂದ್ರೆ ಘಮ ಅನ್ನೋದು ಹೋಟ್ಲು ತುಂಬಾ ಸ್ವಲ್ಪ ಗ್ರ್ಯಾಂಡ್ ಆಗಿ ಫೇಮಸ್ ಆಗಿದೆ, ಹೋಗಿ ನೋಡಿ ಅಂತ ಹೇಳಿದ್ರು. ಬಟ್ ಬೆಂಗಳೂರಲ್ಲಿ ಎಲ್ಲಾ ಕಡೆ ಉತ್ತರ ಕರ್ನಾಟಕ ಹೋಟ್ಲುಗಳಿದೆ, ಎಲ್ಲಾ ಕಡೆ ಒಂದೇ ಒಂಥರ ಟೇಸ್ಟ್ ಗಳನ್ನ ಹಂಗೆ ಮೇಂಟೈನ್ ಮಾಡ್ಕೊಂಡ್ ಬಂದರೆ. ಬಟ್ ಇಲ್ಲಿ ಏನೋ ಒಂದು ಸ್ಪೆಷಲ್ ಆಗಿ ಒಂದ್ 2-3 ಐಟಮ್ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಇವತ್ತು ಘಮ ಅನ್ನೋ ಹೋಟ್ಲ್ ಹತ್ರ ಬಂದಿದ್ದೀನಿ. ಈ ಹೋಟ್ಲ್ ಬಂದು ಕತ್ರಿಗುಪ್ಪೆ ಹತ್ರ ಇರೋ ಕಾಮಾಖ್ಯ ಥಿಯೇಟರ್ ಇದೆ, ಅದರ ಅಪೋಸಿಟ್ ಇದೆ. ಸೊ ಒಳಗಡೆ ಹೋಗಿ ಯಾವ ರೀತಿ ಇದೆ ವೆರೈಟಿ ಫುಡ್, ನಮ್ಮ ಉತ್ತರ ಕರ್ನಾಟಕದ ಟೇಸ್ಟ್ ಗಳು ಹೇಗಿದೆ ಅಂತ ಟ್ರೈ ಮಾಡೋಣ. ಸೊ ಒಳಗೆ ಹೋಗೋಣ ಬನ್ನಿ. ಗಿರ್ಮಿಟ್ ಆರ್ಡರ್ ಮಾಡಿದೆ. ನಮಗೆ ಗೊತ್ತಿರಂಗೆ ನಾವು ನಮ್ಮ ಸೈಡಲ್ಲಿ ಜಾಸ್ತಿ ಸಿಗೋದು ಚಿರುಮುರಿ. ಇಲ್ಲಿ ಗಿರ್ಮಿಟು ಅಂದರೆ ನಾರ್ತ್ ಸೈಡಲ್ಲಿ ಭಾಳ ಸ್ಪೆಷಲ್ ಅಂತಂದರೆ ಗಿರ್ಮಿಟು. ಸೊ ಗಿರ್ಮಿಟ್ ಕೊಟ್ಟಿದ್ದಾರೆ, ಜೊತೆಗೆ ಏನು ಕೊಟ್ಟಿದ್ದಾರೆ ಅಂದರೆ ಸಬ್ಬಕ್ಕಿ ವಡೆ ಕೊಟ್ಟಿದ್ದಾರೆ, ಆಮೇಲೆ ಮಿರ್ಚಿ ಬಜ್ಜಿ, ಆಮೇಲೆ ಇದು ಬದನೆಕಾಯಿ ಬಜ್ಜಿ. ಸೊ ಇದನ್ನು ಟೇಸ್ಟ್ ಮಾಡೋಣ ಯಾವ ರೀತಿ ಇರುತ್ತೆ ಅಂದರೆ. ಬಟ್ ನನಗೆ ಮಿರ್ಚಿ ಬಜ್ಜಿ ತಿನ್ನೋಕ್ಕೆ ಭಯ, ಯಾಕಂದರೆ ನಾರ್ತ್ ಸೈಡ್ ಅವರು ಜಾಸ್ತಿ ಹಸಿಮೆಣಸಿನ ಯೂಸ್ ಮಾಡ್ತಾರೆ ಮತ್ತು ತಿಂತಾರೆ. ನಮ್ಗೆ ಆ ಖಾರ ಎಲ್ಲ ತಡೆಯಲ್ಲ. ಬಟ್ ಇವರು ಯಾವ ರೀತಿ ಮಾಡ್ಕೊಟ್ಟಿದ್ದಾರೆ ಅಂತ ಒಂದ್ಸಲ ನೋಡೋಣ ಹೇಗಿದೆ ಅಂತ. ಒಂದು ಸ್ಪೂನೆಲ್ಲ ಏನೂ ಮಸಾಲ ಸಿಕ್ಕಲಿಲ್ಲ, 2ನೇ ಸ್ಪೂನಲ್ಲಿ ತೊಗೋತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ ಎಲ್ಲ ಅದರ ಡಿಫ್ರೆಂಟ್ ಫೀಲ್ ಅದು. ಆ್ಯಕ್ಚುಲಿ ಗಿರ್ಮಿಟ್ಗೆ ಇವರೊಂದು ಪೌಡ್ರ್ ಹಾಕ್ತಾರೆ, ಕಡಲೆ ಹಸಿಟ್ಟು ಅನಿಸುತ್ತೆ. ಸೊ ಅದ್ರ ಫ್ಲೇವರ್ ಸಿಗ್ತಾ ಇದೆ. ನಾವು ಚಿರುಮುರಿ ತಿಂದು ಗಿರ್ಮಿಟ್ ತಿಂದಾಗ ನಮ್ದು ಅದ್ರ ಟೇಸ್ಟೇ ಒಂಥರ ಡಿಫ್ರೆಂಟ್ ಫೀಲ್ ಕೊಡ್ತಾ ಇದೆ. ಇದು ಸಬ್ಬಕ್ಕಿ ವಡೆ. ಮಸಾಲೆ ವಡೆ ತಿಂದಿರೋರಿಗೆ ಸಬ್ಬಕ್ಕಿ ವಡೆ ತಿಂದರೆ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸಬ್ಬಕ್ಕಿ ವಡೆಗೆ ಚಟ್ನಿ ಗಿಟ್ನಿ ಕೇಳಬೇಕಿತ್ತು, ಕೊಟ್ಟಿಲ್ಲ. ಸಬ್ಬಕ್ಕಿ ವಡೆನೂ ಚೆನ್ನಾಗಿದೆ. ಇವಾಗ ಮಿರ್ಚಿ ಬಜ್ಜಿ, ಮೆಣಸಿನ್ಕಾಯಿ ನೋಡಿದ್ರೆ ಭಯ ಆಗ್ತಾಯಿದೆ, ಖಾರ ಹೆಂಗಿರುತ್ತೆ ಏನಂತ. ಒಂದು ಗ್ಲಾಸ್ ನೀರು ಇಟ್ಕೊಂಡು ಆಮೇಲೆ ಮಿರ್ಚಿ ಬಜ್ಜಿನ ಟ್ರೈ ಮಾಡೋಣ. ಯಾಕಂದರೆ ಹಸಿಮೆಣಸಿಗೆ ಅಂದರೆ ಸ್ವಲ್ಪ ಭಯ ಜಾಸ್ತಿ ನನಗೆ. ಓಕೆ, ಇನ್ನೂ ನೀರು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಬಜ್ಜಿನ ಟೇಸ್ಟ್ ಮಾಡೋಣ. ಅಷ್ಟೇನು ಖಾರ ಅನ್ನಿಸ್ತಾ ಇಲ್ಲ. ಇನ್ನೊಂದು 2-3 ಸಲ ಕಳೆದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಮೆಣಸಿನ್ಕಾಯಿನ ನೋಡಿ ಹೊರಗಡೆ ಹಂಗೆ ವಿಸಿಬಲ್ ಕಾಣೋ ಥರ ಮಾಡಿದ್ದಾರೆ. ನಾವು ಮೆಣಸಿನ್ಕಾಯಿ ಬಜ್ಜಿ ಯೂಸ್ ಮಾಡಿದ್ರೆ ದಪ್ಪ ಮೆಣಸಿನ್ಕಾಯಿ ಹಾಕೋತೀವಿ, ಅದನ್ನು ಮುಚ್ಚಿಬಿಡ್ತೀವಿ ಒಳಗಡೆ ಬಜ್ಜಿ ಒಳಗಡೆ. ಬಟ್ ಇವರು ಹೊರಗಡೆ ಹಂಗೆ ಕಾಣಂಗೆ ಹಾಕಿದ್ದಾರೆ. ಏನಕ್ಕೆ ಇರ್ಬೋದು, ಮೇ ಬಿ ಚಿಕ್ಕ ಮಕ್ಳಿಗೆ ಏನಾದ್ರು ಇಷ್ಟ ಆಗಲಿಲ್ಲ ಅಂದರೆ ಮೆಣಸಿನ್ಕಾಯಿ ತೆಗೆದುಬಿಟ್ಟು ಹಂಗೆ ಬಜ್ಜಿ ತಿನ್ನೋಕ್ಕೇನೋ ಇರಬೇಕೇನೋ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಖಾರ ಅಂತ ಅನ್ನಿಸ್ತಾನೆ ಇರಲ್ಲ, ಸುಮ್ಮನೆ ವೇಸ್ಟಾಗಿ ನೀರು ತೊಗೊಂಡು ಇಟ್ಕೊಂಡೆ. ಈ ಮೆಣಸಿನ್ಕಾಯಿ ಅಷ್ಟೇನು ಖಾರ ಇಲ್ಲ. ನೆಕ್ಸ್ಟ್ ಇದು ಬದನೆಕಾಯಿ ಬಜ್ಜಿ. ಚೆನ್ನಾಗಿದೆ.
ಸೊ ತಾಲಿಪಟ್ಟು ಆರ್ಡರ್ ಮಾಡೋದು ಬಂತು, ಅದು ಬಿಸಿ ಬಿಸಿಯಾಗಿದೆ. ಇದಕ್ಕೆ ಆ್ಯಕ್ಚುಲಿ 5 ವೆರೈಟಿ ಹಿಟ್ಟು ಹಾಕ್ತಾರಂತೆ. ಅಂದರೆ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಮತ್ತು ಕಡಲೆ ಹಿಟ್ಟು, ಇನ್ನೊಂದೇನೆಂದರೆ ಹೆಸರು ಹಿಟ್ಟಂತೆ. ಸೊ ನಾವು ಮನೆಗಳಲ್ಲಿ ಒಂದೇ ಹಿಟ್ಟಲ್ಲಿ ಅಡುಗೆ ಮಾಡ್ಕೊಂಡು ಯಾವುದೋ ಒಂದು ರೊಟ್ಟಿ ಮಾಡಿ ತಿಂತೀವಿ. ಬಟ್ ಇವರು 5 ವೆರೈಟಿ ಹಿಟ್ಟು ಹಾಕ್ಬಿಟ್ಟು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಚಟ್ನಿ ಕೊಟ್ಟಿದ್ದಾರೆ. ಇದು ಬಂದು ಕಡಲೆ ಬೀಜದ ಚಟ್ನಿ, ಅಂದರೆ ಶೇಂಗಾ ಚಟ್ನಿ ಅಂತ ಅವ್ರು ಹೇಳ್ತಾರೆ. ಇದು ಬಂದು ಕೆಂಪು ಚಟ್ನಿ, ಮಾಮೂಲಿ ಒಣಮೆಣಸಿಕಾಯಿ ಖಾರ, ಇದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗಿದೆ ಅಂದರೆ ಜೊತೆಗೆ ಬೆಣ್ಣೆ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಬೆಣ್ಣೆ ತಿನ್ಕೊಂಡು ಹೋಗ್ತಿದ್ರೆ ಈಗಲೇ ನಾನು 80 kg ದಾಟಿದ್ದೀನಿ. ಇನ್ನೆಷ್ಟು ಹೋಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಚಟ್ನಿ ಖಾರ ಐತೆ. ಮೆಣಸಿಕಾಯಿ ಬೀಜ ತಿಂದಾಗ ನೀರು ಕುಡಿಬೇಕು ಅಂತ ಅನಿಸ್ಲಿಲ್ಲ. ಕೆಂಪು ಚಟ್ನಿ ಭಯಂಕರ ಖಾರ ಐತೆ. ನೆಕ್ಸ್ಟು ಶೇಂಗಾ ಚಟ್ನಿಗೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ. ಶೇಂಗಾ ಚಟ್ನಿ ತುಂಬ ಚೆನ್ನಾಗಿದೆ ಈ ರೊಟ್ಟಿಗೆ. ಬಟ್ ಇಲ್ಲಿ ರೊಟ್ಟಿ ಫೀಲ್ ಏನಿದೆ ಅದು ಬರ್ತಾ ಇದೆ. ಯಾವುದು ಪರ್ಟಿಕ್ಯುಲರಾಗಿ ಯಾವ ಹಿಟ್ಟದು ಜಾಸ್ತಿ, ಅಂದರೆ ಈ ಹಿಟ್ಟು ತುಂಬ ಜಾಸ್ತಿ ಹಾಕಿದ್ದಾರೆ, ಈ ಹಿಟ್ಟು ಸ್ವಲ್ಪ ಕಮ್ಮಿ ಹಾಕಿದ್ದಾರೆ ಅನ್ನೋ ಥರ ಫೀಲ್ ಸಿಗ್ತಾಯಿಲ್ಲ. ಒಟ್ಟಿನಲ್ಲಿ ಏನೋ ಒಂಥರ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಒಂಥರ ಡಿಫ್ರೆಂಟ್ ಫ್ಲೇವರು. ನಿಜಕ್ಕೆ ಇದನ್ನು ಟ್ರೈ ಮಾಡಿ, ಎಲ್ಲರೂ ಒಂದು ಹೊಸದಾಗಿದೆ, ಒಂಥರ ಖುಷಿ ಪಡ್ತೀರಾ. ಸೊ 2 ಹೋಳಿಗೆ ಕೊಟ್ಟಿದ್ದಾರೆ, ಒಂದು ಶೇಂಗಾ ಹೋಳಿಗೆ ಮತ್ತು ಬೇಳೆ ಹೋಳಿಗೆ. ಈಗ ಹೋಳಿಗೆ ಅಂದರೆ ಎಲ್ಲರಿಗೂ ಗೊತ್ತಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ನಾರ್ಸೋರು, ನಮ್ಮವರು ಎಲ್ಲರೂ ಚೆನ್ನಾಗೇ ಮಾಡ್ತಾರೆ. ಚೆನ್ನಾಗಿದೆ. ನಾನು ಚಿಕ್ಕ ವಯಸ್ಸಲ್ಲಿ ಹೋಳಿಗೆ ತಿನ್ಬೇಕಾದಾಗ ಒಳಗಿರೋ ಬೇಳೆನೇ ಜಾಸ್ತಿ ತಿಂತಾಯಿದ್ದೆ. ಇದಕ್ಕೂ ತುಂಬ ಚೆನ್ನಾಗಿದೆ ಹೋಳಿಗೆ. ಇಲ್ಲಿ ಅಂತಲ್ಲ, ನಾರ್ತ್ ಕರ್ನಾಟಕದಲ್ಲಿ, ಅಂದರೆ ನಾರ್ತ್ ಕರ್ನಾಟಕದವರು ಇಟ್ಟರೆ ಹೋಟ್ಲು ಬೆಂಗಳೂರಲ್ಲಿ ಎಲ್ಲೇ ಆಗಲಿ ಎಲ್ಲರೂ ಹೋಳಿಗೆ ತಗೊಳ್ಳೋಕೆ ನಾನು ಎಲ್ಲ ಕಡೆ ಟೇಸ್ಟ್ ಮಾಡಿದ್ದೀನಿ. ಬಟ್ ಇಲ್ಲಿ ಎಲ್ಲ ಕಡೆ ಸಿಗುತ್ತೆ, ಟೇಸ್ಟ್ ಸಿಕ್ಕಿದೆ. ಒಂದೊಂದು ಕಡೆ ಏನಂದರೆ ಸ್ವೀಟ್ ಜಾಸ್ತಿ ಇರುತ್ತೆ, ಒಂದೊಂದು ಕಡೆ ಸ್ವಲ್ಪ ಸ್ವೀಟ್ ಕಮ್ಮಿ ಇರುತ್ತೆ. ಸೊ ತುಂಬ ಸ್ವೀಟ್, ಅತಿ ಸ್ವೀಟ್ ಜಾಸ್ತಿ ಆಯಿತು ಅಂದರೆ ಮಕ್ಕೊಳ್ದಂಗೆ ಆಗುತ್ತೆ. ಸ್ವೀಟ್ ಕಮ್ಮಿ ಇದ್ದಷ್ಟು ಊಟ ಥರ ಎಷ್ಟು ಬೇಕಾದ್ರೆ ತಿನ್ಬೋದು. ಇದಕ್ಕೂ ಚೆನ್ನಾಗಿದೆ. ಸೊ ಇವತ್ತು ನೈಟ್ ಡಿನ್ನರ್ ಊಟನ ಆರ್ಡರ್ ಮಾಡಿದ್ದೀನಿ. ಸೊ ಏನೇನೆಲ್ಲ ವೆರೈಟಿ ಕೊಟ್ಟಿದ್ದಾರೆ, ನಾನು ಮೆನುಲಿರೋ ಐಟಮ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹಂಗೆ ಚೆಕ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಬನ್ನಿ. ಸೊ ಜೋಳದ ರೊಟ್ಟಿ 2 ಕೊಟ್ಟಿದ್ದಾರೆ. ಆಮೇಲೆ ಗೋಧಿ ಪಾಯಸ ಕೊಟ್ಟಿದ್ದಾರೆ, ರಸಮ್ ಇದೆ, 2 ಥರ ಪಲ್ಯ ಇದೆ. ಒಂದು ಪಲ್ಯ ಒಂದು ಬದನೆಕಾಯಿ ಪಲ್ಯ, ಆಮೇಲೆ ಇದು ಹೆಸರುಕಾಳು ಪಲ್ಯ, ಆಮೇಲೆ ಒಂದು ಸಾಂಬಾರು ಕೊಟ್ಟಿದ್ದಾರೆ, ಕರ್ಡ್ ಕೊಟ್ಟಿದ್ದಾರೆ, ಒಂದು ಪಪ್ಪಡ, ಒಂದು ರೈಸು, ಮತ್ತು 2 ಥರ ಚಟ್ನಿ ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಕ್ಲೋಸಪ್ಪಲ್ಲಿ ಒಳಗಡೆ ತೋರಿಸಿ ನೋಡಿ. 2 ಥರ ಚಟ್ನಿ ಕೊಟ್ಟಿದ್ದಾರೆ. ಮತ್ತು ಇದು ಒಂದು ಸಲಾಡ್ ಅಂತ ಇವ್ರು ಮೆನ್ಷನ್ ಮಾಡಿದ್ದಾರೆ. ಬಟ್ ಇದೇನಂತಂದರೆ ಇದು ಮೂಲಂಗಿ ಸೊಪ್ಪು ಮತ್ತು ಸೌತೆಕಾಯಿ ಹಾಕಿದ್ದಾರೆ, ಸ್ವಲ್ಪ ಈರುಳ್ಳಿ, ಸೊ ಎಲ್ಲ ಮಿಕ್ಸ್ ಹಾಕಿ ಸಲಾಡ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಏನಿದೆ ಎಲ್ಲ ಟೇಸ್ಟ್ ಮಾಡ್ತೀನಿ. ಸೊ ಹೇಗಿದೆ ಅನ್ನೋದನ್ನ ಮಾತ್ರ ಹಂಚ್ಕೋತೀನಿ. ಯಾವ್ದಾರು ಒಂದು ಐಟಮ್ ನನಗೆ ಅಡ್ಜಸ್ಟ್ ಆಗಿಲ್ಲ ಅಂತ ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ. ಒಂದು ಐಟಮ್ ನನಗೆ ಇಷ್ಟ ಆಗಿಲ್ಲ ಅಂದರೆ ಬೇರೆಯವ್ರಿಗೆ ಇಷ್ಟ ಆಗ್ಬೋದು. ಸೊ ಅದಂತೂ ನಿಜ. ಓಕೆ, ಈಗ ಫಸ್ಟು ನಾವು ಯಾವಾಗಲೂ ಪ್ಲೇಟಲ್ಲಿ ರೈಸ್ ಕೊಟ್ಟಾಗ ಹೊರಗಡೆ ಪ್ಲೇಟಲ್ಲಿರೋ ರೈಸ್ನ ಆಚೆ ಇಡೋದು ಅಭ್ಯಾಸ. ರೊಟ್ಟಿ ಗಿಟ್ಟಿ ಚಪಾತಿ ನಮ್ಮ ಸೈಡಲ್ಲಿ ಸೌತ್ ಇಂಡಿಯನ್ ಫುಡ್ಡಲ್ಲಿ ಚಪಾತಿ ಕೊಟ್ಟರೆ ಒಂದು ಮಧ್ಯದಲ್ಲಿ ಇಟ್ಕೊಂಡು ತಿಂತೀವಿ. ಸೊ ಅದೇ ರೀತಿಯೇ ಫಸ್ಟ್ ಇರೋ ಪಲ್ಯಗಳನ್ನೆಲ್ಲ ಹೊರಗಡೆ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಅವಾಗ ತಟ್ಟೆ ಫ್ರೀ ಆಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರ್ತದೆ. ಸೊ ಜೋಳದ ರೊಟ್ಟಿ ಕೊಟ್ಟಿದ್ದಾರೆ. ಚಪಾತಿ ಜಾಸ್ತಿ ಊಟಕ್ಕೆ ಅಂದರೆ ಚಪಾತಿ, ಪೂರಿ ಈ ಥರ ನಮಗೆ ಸಿಗೋದು. ನಾರ್ತಲ್ಲಿ ಅಂದರೆ ಜೋಳದ ರೊಟ್ಟಿ ಅಂತಂದರೆ ಒಳ್ಳೆ ತಾಕತ್ತು ಇರುತ್ತೆ. ಜೋಳದ ರೊಟ್ಟಿ ಅಂದರೆ ನಮ್ಮಲ್ಲಿ ಹೆಂಗೆ ರಾಗಿ ರೊಟ್ಟಿ ಒಳ್ಳೆ ತಾಕತ್ತೋ ಅದೇ ರೀತಿ ಅವ್ರಿಗೆ ಜೋಳದ ರೊಟ್ಟಿ ಒಂದು ಒಳ್ಳೆ ತಾಕತ್ತಾದ ಫುಡ್ ಅದು. ಪಲ್ಯ, ಕಾಳು ಪಲ್ಯ ತುಂಬ ಚೆನ್ನಾಗಿದೆ. ಓಕೆ, ಈ ಕಾಳು ಪಲ್ಯ ತಿಂದಾಯಿತು. ಇವಾಗ ಬಂತು ಅಲ್ಲಿನೂ ಕಷ್ಟಪಟ್ಟ ಬಿತ್ತು ಎಲೆಗೆ ಬದನೆಕಾಯಿ. ಈ ಥರ ಗೊಜ್ಜು ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಮೂಲಂಗಿ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಸಣ್ಣ ಅಪ್ಪ ಸರ್ ನಮಸ್ಕಾರ.
ನಾವು ಸರಂಡ್ರಿಂದ ನಮಸ್ಕಾರ ಇದ್ದೀರಾ, ಬಹಳ ಖುಷಿ ಆಯ್ತು. ನಿಮ್ಮ ಹೆಸರೇನು ಹೇಳಿ? ಸರ್ ಸಿದ್ದರಾಮ್ ಅಂತೇಳಿ. ಸಿದ್ದರಾಮ ಅಂತನಾ? ನಿಮ್ದು ಸ್ವಂತ ಊರು ಯಾವುದು? ಸರ್ ರಾಯಚೂರು ಸರ್. ಹೌದಾ? ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಸರ್ ಇವತ್ತು ಸ್ಟಾರ್ಟಿಂಗಿಂದ ನಾನೇ ಇರೋದು. ಹೌದಾ? ಏನೇನು ಕುಕ್ ಮಾಡ್ತೀನಿ ನಾನು? ಸರ್ ನಾನು ಮಿರ್ಚಿ ಬಜ್ಜಿ, ಸಾಬುದಾನ ವಡ, ಗಿರ್ಮಿಟ್ಟು, ಮಂಡಕ್ಕಿ ಅಂಡ್ ಬದನೆಕಾಯಿ ಪಲ್ಯ, ಕಾಳು ಪಲ್ಯ ಆಲ್ಮೋಸ್ಟ್ ಎಲ್ಲ ಪರ್ಫೆಕ್ಟ್ ಆಗಿದೆ ಈ ಹೋಟ್ಲಲ್ಲಿ ಬಂದ್ಬಿಟ್ಟು. ನಿಮ್ಮ ಮದುವೆ ಇದೆಯಾ? ಇಲ್ಲ ಸರ್. ಹೌದಾ ಸರ್, ಏನಕ್ಕೆ ಹೇಳಿದೆ ಅಂದ್ರೆ ಎಲ್ಲ ಕಲ್ತಿದ್ದೀರಾ, ಸೊ ಇದು ಬರುತ್ತೆ ಅಂತ ನೀವು ವೈಫ್ಗೆ ಹೇಳ್ಕೊಬೇಡಿ, ನಾಳೆ ದಿನ ಅದನ್ನೇ ಮಾಡಕ್ ಬಿಟ್ಬಿಡ್ತಾರೆ ಜೀವನದಲ್ಲಿ. ಹಾಂ ಸರ್. ಸೊ ಅದಕ್ಕಾಗಿ ಹೇಳಿದೆ. ಓಕೆ ಸರ್, ಹೇಳಲ್ಲ ಸರ್. ಹೇಳಲ್ಲ? ಓಕೆ, ನಿಜವಾಗ್ಲೂ ನೀವು ಕೊಟ್ಟಿದ್ದು ಎಲ್ಲ ಫುಡ್ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಆಗಿತ್ತು. ಥ್ಯಾಂಕ್ ಯು ಸರ್. ಸೊ ಇಲ್ಲಿ ಎಷ್ಟು ಜನ ಇದ್ದೀರಾ ಎಂಪ್ಲಾಯೀಸ್? ಒಂದು 18 ಜನ ಇದ್ದಾರೆ ಸರ್. 18 ಜನ ಇದ್ದೀರಾ? ಹೌದಾ? ಏನೋ ಶಿಫ್ಟ್ ವೈಸ್ ಇದ್ದೀರಾ? ಬೆಳಿಗ್ಗೆ ಒಂದ್ಸತಿ ಮಧ್ಯಾಹ್ನ ಕಂಟಿನ್ಯೂ ಇದೆ ಸರ್. ಕಂಟಿನ್ಯೂ ಇದೆ. ಹಾಂ. ಯಾವ ರೊಟ್ಟಿ ತರ್ತಾ ಇದ್ದೀರಾ? ಜೋಳದ ರೊಟ್ಟಿ ರೀ. ಜೋಳದ ರೊಟ್ಟಿ. ಯಾವ್ಯಾವ ರೊಟ್ಟಿ ಎಲ್ಲ ತಟ್ಟಕ್ ಬರುತ್ತೆ ನಿಮ್ಗೆ? ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಚಪಾತಿ ಎಲ್ಲ ಮಾಡ್ತೀವ್ರಿ. ಎಲ್ಲ ತರ್ತೀರಾ? ಓಕೆ, ನೋಡ್ತಾ ಇದ್ದೀನಿ, ನನಗೂ ತಟ್ಟಕ್ ಬರ್ತದೆ, ಬಂದ್ರೆ ಇವಾಗ ಬೇಡ, ಇಷ್ಟ ಬಂದಾಗ ತರ್ತೀನಿ. ಬಿಲ್ ಕೊಟ್ಟಿಲ್ಲ ಅಂದ್ರೆ ತಟ್ಬೋದಿತ್ತು, ಕೊಟ್ಬಿಟ್ಟು. ಸರಣ್ರಿ ಅಮ್ಮ. ಶರಣು. ಚಲೋ ಇದೀರಿ? ಚಲೋ ಅದೀವ್ರಿ. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ವನಜಾಕ್ಷಿ ಅಂತ. ಘಮ ಘಮ ಅಂತ ಹೋಟ್ಲಿಗೆ ಹೆಸರು ಇಟ್ಟಿದಿರಲ್ಲ, ಸೊ ಇದು ನಿಮ್ಗೆ ಹೆಂಗ ಐಡಿಯಾ ಹೊಡಿತು? ಅದು ನಮ್ಮ ಮಗ ನಿತಿನ್ ಅಂತ ಇದ್ರು ಫಸ್ಟ್. ಅವರು 3ನೇ ಮಗ. ಅವರು ಇವಾಗ ಕ್ರಾಸ್ ಜೆಂಡರ್ ಆಗಿರೋದು. ಅವ್ರದೇ ಎಲ್ಲ ಐಡಿಯಾ, ಅವ್ರಿಗೆ ಟ್ಯಾಲೆಂಟ್ ಅಂತ ಅವರೇ ಎಲ್ಲ ಮಾಡಿರೋದು. ಅವ್ರದೇ ನಾವು ಹೋಟ್ಲ ಎಲ್ಲ ಅವರೇ ಮಾಡ್ಬಿಟ್ಟಿರೋದು ನಮ್ಗೆ. ನಾವು ಮನೆಯಲ್ಲಿ ಕುಂತ ಅಡಿಗೆ ಊಟ ಮಾಡ್ತಾ ಇದ್ವಿ. ಊಟ ಮಾಡ್ಬೇಕಾದ್ರೆ ಈ ತರ ಬೆಂಗಳೂರು ಜನಕ್ಕೆ ಊಟ ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಮಾಡ್ಬೇಕಾದ್ರೆ ಅವ್ರಿಗೆ ಸಡನ್ ಐಡಿಯಾ ಬಂತು, ಇಲ್ಲ ಈ ತರ ಊಟ ಮಾಡೋಣ, ನೀನೇ ಅಡಿಗೆ ಮಾಡು, ಬೆಂಗಳೂರು ಜನಕ್ಕೆ ಖುಷಿ ಆಗುತ್ತೆ ಅಂತ ಅನ್ಕೊಂಡು ಅವಾಗ ಸ್ಟಾರ್ಟ್ ಮಾಡಿದ್ವಿ. ನಾವು ಊರು ಗದಗ ನಮ್ದು. ನಾನು ಈ ಬೆಂಗಳೂರಲ್ಲಿ ತುಂಬಾ ನಾರ್ತ್ ಕರ್ನಾಟಕ ಹೋಟ್ಲುಗಳನ್ನ ನೋಡಿದ್ದೀನಿ. ಅಂದ್ರೆ ಅವರೆಲ್ಲ ಏನ್ ಮಾಡ್ತಾರೆ, ಒಂದು ಚಿಕ್ಕ ಜಾಗದಲ್ಲಿ, ಸಣ್ಣ ಜಾಗದಲ್ಲಿ ಮಾಡ್ಕೊಂಡು ಮಾಡ್ತಾರೆ. ಬಟ್ ನಾನು ಈ ತರ ಅಂದ್ರೆ ನಾನು ಇನ್ನೂ ಹೋಟ್ಲುಗಳಿದಾವೆ ಇಲ್ವೋ ಏನೋ ಗೊತ್ತಿಲ್ಲ, ಬಟ್ ನಾನು ಈ ಹೋಟ್ಲು ನೋಡಿದ್ದೀನಿ, ನಾರ್ತ್ ಕರ್ನಾಟಕ ಹೋಟ್ಲು ಸ್ವಲ್ಪ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಮಾಡಿದೀರಾ. ಸೊ ಈ ಡಿಸೈನು ಎಲ್ಲಾನು ಯಾರ್ದು ಐಡಿಯಾ? ಅವರೇ ನಮ್ಮ ಮಗ ನೀತು ಅಂತೇಳಿ. ಇವಾಗ ಕ್ರಾಂತ್ ಜೆಂಡರ್ ಆಗಿರೋದಲ್ಲ, ನೀತು ಅಂತ ಇಟ್ಕೊಂಡಿದ್ದಾರೆ ಅವ್ರು. ಇವಾಗ ಅವರೇ ಇದೆಲ್ಲ ವರ್ಕ್ ಡಿಸೈನ್ ಎಲ್ಲ ಮಾಡಿರೋದು. ಅವರು ಟ್ಯಾಟೋ ಆರ್ಟಿಸ್ಟ್. ಅವರು ಇದು ಇಂಡಿಯಾಕ್ಕೆನೆ ಫಸ್ಟ್ ಟ್ಯಾಟೋ ಆರ್ಟಿಸ್ಟ್. ಸೊ ಅವ್ರು ಈ ಕಡೆ ಬಿಸ್ನೆಸ್ ಕಡೆಗೆ ಬರ್ತಾ ಇರ್ತಾರ? ಬರ್ತಾರೆ. ಅವರೇ ದಿನಕ್ಕೆ 1 ಸಲ 2 ಸಲ ಡೈಲಿ ಬಂದು ಹೋಗ್ತಾರೆ. ಎಲ್ಲ ಅವರೇ ನೋಡೋದು. ನಾವು ಅಡಿಗೆ ಮಾಡೋದು ಇದು ಮಾಡ್ತೀವಿ, ಮ್ಯಾನೇಜ್ಮೆಂಟ್ ಅಷ್ಟೇ. ಉಳಿಕೆದ್ದೆಲ್ಲ ಅವರೇ ಇದು ಮಾಡೋದೆಲ್ಲ, ಏನಿದ್ದು ನೋಡ್ಕೊಳೋದು, ವರ್ಕರ್ಸ್ಗಳು ಯಾವ ತರ ಹಿಂಗಿರ್ಬೇಕು ಏನು ಎಲ್ಲ ಅವರೇ ಮೇಂಟೈನ್ ಮಾಡೋದು ಅದನ್ನೆಲ್ಲ. ಸೊ ನಾರ್ತ್ ಕರ್ನಾಟಕದ ವೆರೈಟಿ ಫುಡ್ಗಳು ನನಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ನೀವು ಏನೇನು ವೆರೈಟಿ ಮಾಡ್ತೀರಾ ಅಂತ ತಿಳಿಸ್ಕೊಡಿ. ನಾವು ಎಣ್ಣೆಗಾಯಿ, ಬದನೆಕಾಯಿ, ಕಾಳು ಪಲ್ಯ, ಆಮ್ಯಾಗ ರಸಮ್ಮು, ಸಾಂಬಾರು, ನವಣೆ ಬಿಸಿಬೇಳೆ ಬಾತು, ಆಮೇಲೆ ಸಾಬುದಾನ ಕಿಚಡಿ, ಸಬ್ಬಕ್ಕಿ ವಡ, ಆಮೇಲೆ ಬ್ರಿಂಜಾಲ್ ಬಜ್ಜಿ, ಮಿರ್ಚಿ ಬಜ್ಜಿ, ರೊಟ್ಟಿ, ಗೋಧಿ ಹುಗ್ಗಿ, ಆಮೇಲೆ ಬೇಳೆ ಹೋಳಿಗೆ, ಆಮ್ಯಾಗ ತಾಲಿಪಟ್ಟ ಅಂತ 5 ತರ ಇಟ್ಟು 5 ತರ ತರಕಾರಿ ಹಾಕಿ ಮಾಡ್ತೀವಿ. ಅದನ್ನ ಮಾಡ್ತೀವಿ. ಆಮೇಲೆ ಮಂಡಕ್ಕಿ ಒಗ್ಗರಣೆ, ಗಿರ್ಮಿಟ್ಟಿ, ಈ ತರ ಮಾಡ್ತೀವಿ. ಬಹಳ ಖುಷಿ ಆಯ್ತು. ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಈಗ ತಾನೇ ಘಮ ಘಮ ಹೋಟ್ಲಿಂದ ಹೊರಗಡೆ ಬಂದಿದೀವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಫುಡ್. ಇನ್ನೊಂದು ವಿಷಯ ಏನಂತಂದ್ರೆ, ಇಲ್ಲಿ ಬಂದು ಓನರ್ ಬಂದು ಒಂದು ಟ್ರಾನ್ಸ್ಜೆಂಡರ್ ಅಂತೆ. ಅಂದ್ರೆ ಅವರು ಅಮ್ಮ ಬಂದು ಖುಷಿಯಾಗಿ ಹೇಳ್ಕೊತಾರೆ, ನನ್ನ ಮಗ ಬಂದು ಟ್ರಾನ್ಸ್ಜೆಂಡರ್, ಸೊ ಏನೇ ಆದ್ರೂ ನಾವು ಅವ್ರಿಗೂ ಸಪೋರ್ಟ್ ಮಾಡ್ತೀವಿ, ನನ್ನ ಮಗ ನಮಗೂ ಸಪೋರ್ಟ್ ಮಾಡಿದಾರೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಇದು ನಿಜಕ್ಕೂ ಒಂದು ಒಳ್ಳೆ ವಿಷಯ. ಎಷ್ಟೋ ಜನ ಮನೇಲಿ ಫ್ಯಾಮಿಲಿಗಳಲ್ಲಿ ಮಕ್ಕಳು ಬಂದು ಈ ರೀತಿ ಆಗೋಯ್ತು ಅಂದ್ರೆ ದೂರ ಹಾಕೋದು, ಇಲ್ಲ ಇನ್ನೇನಾರ ಒಂದು ಹೇಳೋದು, ನನ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಅನ್ನೋ ತರ ಹೇಳೋದು, ಆ ರೀತಿ ಇರೋ ಫ್ಯಾಮಿಲಿಗಳು ನೋಡಿದೀನಿ. ಬಟ್ ಆದ್ರೆ ಇಲ್ಲಿ ನಿಜಕ್ಕೂ ಅವ್ರ ಮನೆಯವರು ಖುಷಿಯಿಂದಾನೆ ಜೊತೆಗೆ ಎಲ್ಲಾರು ಜೊತೆಗೆ ಎದ್ದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮಾಡ್ತಾ ಇದಾರೆ. ಸೊ ಅದು ಒಂದು ಖುಷಿಯಾದ ವಿಷಯ. ಅದೊಂದೇ ನನಗೆ ಬಹಳ ಅಂದ್ರೆ ಈ ಹೋಟ್ಲಲ್ಲಿ ಆ ವಿಷಯ ಕೇಳಿದಾಗಿಂದ ನಂಗೆ ಬಹಳ ಖುಷಿ ಆಯ್ತು. ಸೊ ಈ ಹೋಟ್ಲಿಗೆ ನೀವು ಯಾರ ಬರ್ಬೇಕು ಅಂತಂದ್ರೆ ಕತ್ರಿಗುಪ್ಪೆ ಹತ್ರ ಇರೋ ಕಾಮಾಖ್ಯ ಥಿಯೇಟರ್ ಹತ್ರ ಬಂದ್ರೆ ನಿಮ್ಗೆ ನಿಯರ್ ಬೈ ಆಗುತ್ತೆ. ಸೊ ಇಲ್ಲಿ ಬಂದು ಘಮ ಘಮ ಅಂತ ಹೋಟ್ಲ್ ಇದೆ. ಈ ಕಡೆ ಸೈಡ್ ಬಂದಾಗ ತಿನ್ನಿ. ಬಟ್ ಇಲ್ಲಿರೋ ಬೆಂಗಳೂರಲ್ಲಿರೋ ನಾರ್ತ್ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕ ಫುಡ್ಗಳೆಲ್ಲ ನಿಜಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಕಡೆನೂ ಒಂದೇ ಟೇಸ್ಟ್ ಇರ್ಬೋದು, ಏನೇ ಇರ್ಬೋದು, ಬಟ್ ವೆರೈಟಿಗಳು ಏನಾದ್ರು ಒಂದು ಎಕ್ಸ್ಟ್ರಾ ಅಡಿಷನಲ್ ಆಗಿರೋದು ಅಂತಂದ್ರೆ ಇಲ್ಲೂ ನಿಮ್ಗೆ ಸಿಗುತ್ತೆ. ಬಂದು ಟ್ರೈ ಮಾಡಿ. ಹಾಗೆ ನಮ್ಮ ಫುಡ್ ಅಡ್ಡಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಬಾಯ್ ಬಾಯ್. ಬೈ ಕಾಟ್.